ಇವತ್ತು ನಾನು ನಿಮಗೆ ಒಂದು ಮಟನ್ ಕೀಮಾ ಹೇಗೆ ಮಾಡೋದು. ಕೆಲವೊಬ್ಬರು ಹುರುಗಡಲೆ ಮತ್ತು ಏನಾದರೂ ಅದಕ್ಕೆ ಬೈಂಡಿಂಗ್ ಏಜೆಂಟ್ ಎಲ್ಲ ಹಾಕಿ ಮಾಡ್ತಾರೆ. ನಾನು ವಿತೌಟ್ ಎನಿ ಬೈಂಡಿಂಗ್ ಏಜೆಂಟ್ ಯಾವ ರೀತಿ ಒಂದು ಕೀಮಾನ ಸಿಂಪಲಾಗಿ ಮಾಡ್ಬೋದು ಅಂತೇಳಿ ಒಂದು ರೆಸಿಪಿ ಶೇರ್ ಮಾಡ್ತೀನಿ. ಚೆನ್ನಾಗಿ ವಾಶ್ ಮಾಡಿ 1-2 ಟೈಮ್ಸ್ ಈ ಥರ ಸ್ಟ್ರೈನರಲ್ಲಿ ಹಾಕಿಟ್ಕೊಂಡ್ಬಿಡಿ. ಸೊ ಎಕ್ಸಸ್ ನೀರೆಲ್ಲ ಕೆಳಗಡೆ ಬಂದಿರುತ್ತೆ. ಸೊ ದಟ್ ಅವಾಗ ನಮಗೆ ಗ್ರೇವಿ ಮಾಡಿದಾಗ ಅಥವಾ ಉಂಡೆ ಕಟ್ಟಿದಾಗ ಬಿಟ್ಕೊಳ್ಳಲ್ಲ. ಮತ್ತು ಇದು ಬಂದುಬಿಟ್ಟು ಸಾಫ್ಟ್ ಬೋನ್ಸ್ ಅದ್ರ ಜೊತೆ ಬರುತ್ತೆ. ಇದನ್ನು ನಾವು ಗ್ರೇವಿಯಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಮಸಾಲೆ ಏನೇನು ಬೇಕು ಅಂತ ತೋರಿಸ್ತೀನಿ. ತೆಂಗಿನಕಾಯಿ ಒಂದು ಹಾಫ್ ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ. ಇದು ನಾನು ಯಾವಾಗಲೂ ಫ್ರೆಶ್ಶಾಗಿ ಹಾಕ್ತೀನಿ ನಾನ್ ವೆಜ್ ಐಟಮ್ಸ್ಗೆ ಎಸ್ಪೆಷಲಿ. ಆಮೇಲೆ 1-2 ಈರುಳ್ಳಿ, ಹೆಚ್ಚಿಟ್ಟಿರೋ ಈರುಳ್ಳಿ, ಮತ್ತು ಗರಂ ಮಸಾಲಲ್ಲಿ ಗಸಗಸೆ, ಕಡಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಲವಂಗ ಹಾಕಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಕಡಲೆ. ಇದು ಬಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ನಾನು ಒಂಚೂರು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅದು ಗ್ಯಾಸ್ಟ್ರಿಕ್ ಯಾರಿಗೂ ಆಗಬಾರ್ದು ಅಂತ. ಗ್ಯಾಸ್ಟ್ರಿಕ್ ಆಗಲ್ಲ ಈ ಥರ ಆಯಿಲ್ ಫ್ರೈ ಮಾಡಿಕೊಂಡ್ರೆ. ಇದು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಟೊಮ್ಯಾಟೊ. ಸೊ ಇವಾಗ ಯಾವ ರೀತಿ ಗ್ರೈಂಡ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಮೊದಲಿಗೆ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾಯಿ ಎಲ್ಲ ಹಸಿದೇ ಹಾಕ್ತಾಯಿದ್ದೀನಿ. ಸೊ ದಟ್ ನಾನು ಆಮೇಲೆ ಕುದಿಸ್ತೀನಿ, ಅದಕ್ಕೋಸ್ಕರ. ಈರುಳ್ಳಿ ಅರ್ಧ ಹಾಕ್ತಿದ್ದೀನಿ, ಅರ್ಧ ಒಗ್ಗರಣೆಗೆ ಇಟ್ಕೊತೀನಿ. ಇಷ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಪೂರ್ತಿ ಹಾಕ್ತಿದ್ದೀನಿ. ಸೊ ಇದನ್ನು ನಾವು ಫಸ್ಟು ಒಂಚೂರು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈಗ ಮಸಾಲ ರೆಡಿಯಾಗಿದೆ. ಈ ಮಸಾಲ ನಾವೇನು ಮಾಡೋಣ ಅಂದರೆ ಮೊದಲು ಕೀಮಾ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡ್ಬಿಟ್ಟು ಆಮೇಲೆ ಗ್ರೇವಿಗೋಸ್ಕರ ಮಾಡ್ಕೊಳ್ಳೋಣ. ಓಕೆನಾ? ಇದನ್ನು ನಾನು ಸ್ವಲ್ಪ ತೆಗೆದು ಕೀಮಾ ಜೊತೆ ಹಾಕೋದು. ಇದಕ್ಕೆ ಸಾಲ್ಟ್ ಹಾಕಿಲ್ಲ, ಅದಕ್ಕೆ ಸಾಲ್ಟ್ ಹಾಕಿ ಕೀಮಾನ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಈ ಮಸಾಲ ಇದೆಯಲ್ಲ, ಬ್ಯಾಲೆನ್ಸ್ ಮಸಾಲ, ಇದಕ್ಕೆ ಮತ್ತು ಟೊಮೆಟೊ, ಈ ಸ್ವಲ್ಪ ಇನ್ನು ಮಿಕ್ಕಿರೋ ಈರುಳ್ಳಿ ಮತ್ತು ಅಡಿಷ್ನಲ್ ಮಸಾಲ ಅದೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡು ಗ್ರೇವಿಗೋಸ್ಕರ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲ, ಇದನ್ನು ಸಪ್ರೇಟಾಗಿ ನಾವು ಕುದಿಸೋಕೆ ಇಟ್ಬಿಟ್ಟು ಆಮೇಲೆ ಉಂಡೆನ ಒಂದ್ಸತಿ ಇಲ್ಲಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂಚೂರು ಗ್ರೈಂಡ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋಣ. ಓಕೆ, ಈಗ ನಾವು ಆ ಗ್ರೇವಿ ಮಾಡ್ಕೊಂಬಿಡೋಣ. ಒಂದು ಪ್ಯಾನ್ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೋಣ. ಹಾಗೆ ಸ್ವಲ್ಪ ಮಿಕ್ಸಿದ್ನೆಲ್ಲ ಆನಿಯನ್ನು, ಒಂಚೂರು ಕರಿಬೇವು ಸೊಪ್ಪು ಒಗ್ಗರಣೆಗೆ. ಬರೀ ಆನಿಯನ್ನು ಮತ್ತು ಕರಿಬೇವು ಹಾಕಿದ್ದೀನಿ ನಾನು. ನೋಡ್ಬೋದು ನೀವು. ಸ್ವಲ್ಪ ಬ್ರೌನ್ ಆಗೋವರೆಗೂ ಬಿಡಿ, ಚೆನ್ನಾಗಿರುತ್ತೆ. ಗೋಲ್ಡನ್ ಬ್ರೌನು ಮತ್ತು ಸ್ವಲ್ಪ ಚೆನ್ನಾಗಿ ಎಣ್ಣೆಗೆ ಬಾಡಿದ್ಮೇಲೆ ಆನಿಯನ್ನು ಆವಾಗ ಅದನ್ನು ಕುಟ್ತಾ ಇರುತ್ತೆ. ಸೊ ಇವಾಗ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಈ ರೀತಿ ಆಗಿದೆ ಆನಿಯನ್ ಚೆನ್ನಾಗಿರುತ್ತೆ ಗ್ರೇವಿಯಲ್ಲಿ. ಈಗ ನಾವು ಗ್ರೈಂಡ್ ಮಾಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಮಸಾಲೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು, ಎಷ್ಟು ಥಿಕ್ನೆಸ್ ಬೇಕು ಅದನ್ನು ನೋಡ್ಕೊಂಡು ಹಾಕ್ಬೋದು. ಈಗ ಮಸಾಲೆ ಕುದೀತಾ ಇರುತ್ತೆ. ಈ ಕುದಿಯೋ ಟೈಮಲ್ಲಿ ನಾವು ಒಂದು ಸತಿ ಕೀಮಾನ ಗ್ರೈಂಡ್ ಮಾಡ್ಕೊಂಬಿಡೋಣ. ಈ ಗ್ರೇವಿಯಲ್ಲಿ ಈ ಬೋನ್ಸ್ ಆಗಲೇ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಬೋನ್ಸನ್ನು ಹಾಕಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ನಾವಿವಾಗ ಕೀಮಾ ಉಂಡೆಗೆ ಒಂದು ಸತಿ ಗ್ರೈಂಡ್ ಮಾಡಿಕೊಂಡು ಯಾವ ರೀತಿ ಉಂಡೆ ಕಟ್ಕೊಳ್ಳೋದು ಅಂತ ನೋಡೋಣ. ನಾವು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡ್ವಲ್ಲ, ಈಗ ಉಂಡೆ ಕಟ್ಟೋದು ಹೇಗೆ ಅಂತ ನೋಡೋಣ. ಸೊ ಈ ಸೈಜ್ ಜನರಲಿ ಈ ಚಿಕ್ಕ ಸೈಜಲ್ಲಿ ಉಂಡೆ ಕಟ್ಕೊಳ್ಳೋಣ. ಇದೆಲ್ಲ ಈ ಸೈಜ್ ಮಾಡಿದ್ರೆ ನಮಗೆ ಬೇಯುತ್ತೆ, ನೀಟಾಗಿ ಬೇಯುತ್ತೆ. ಪ್ಲಸ್ ಒಳಗಡೆ ಸಾರು ಒಳಗಡೆ ಇದರದ್ದು ಸಾರೆಲ್ಲ ಇದ್ರೊಳಗಡೆ ಹೋಗಿ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ಈ ಸೈಜಲ್ಲಿ ಮಾಡ್ಕೊಳ್ಳಿ. ಈಗ ಕೈಮಾ ಉಂಡೆ ಎಲ್ಲ ರೆಡಿಯಾಗಿದೆ. ಯಾವ ರೀತಿ ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ಗ್ರೇವಿಗೆ ಹಾಕಬೇಕು ಅಂತ ನಾನು ಹೇಳ್ತೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂಚೂರು ಲೈಟಾಗಿ ಎಣ್ಣೆ ಇಷ್ಟು ಸಾಕು. ಪ್ಯಾನ್ಗೆಲ್ಲ ಹಿಂಗೆ ಬಳಸ್ಕೊಳ್ಳಿ. ಸೊ ಈಗ ಎಣ್ಣೆ ಕಾಯ್ದಿದೆ.
ಉಂಡೆಗಳನ್ನೆಲ್ಲ ಇಟ್ಕೊಂಡು ಎಣ್ಣೆ ಸ್ವಲ್ಪ ಫ್ರೈ ಆಗೋಕ್ಕೆ ಓಪನ್ ಪ್ಯಾನ್ ಬಿಡಿ. ಆ ಉಂಡೆ ಒಂಚೂರು ಗಟ್ಟಿ ಆದಮೇಲೆ ಆಮೇಲೆ ನಾವು ಗ್ರೇವಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈಗ ನೋಡಿ, ನೀವು ನೋಡ್ಬೋದು ಉಂಡೆ ಯಾವುದು ಒಡೆದಿಲ್ಲ, ಹಾಗೆ ಗಟ್ಟಿಯಾಗಿದೆ. ಸೊ ನಾನು ಇದನ್ನು ಸ್ಪೂನಲ್ಲಿ ಟರ್ನ್ ಮಾಡ್ತಾಯಿದ್ದೀನಿ. ಸೊ ಉಂಡೆಗಳೆಲ್ಲ ಗಟ್ಟಿಯಾಗಿ ಹಾಗೆ ಇದೆ ನೋಡಿ, ಯಾವುದು ಉಂಡೆ ಒಡೆದಿಲ್ಲ. ಈಗ ಉಂಡೆ ಎಲ್ಲ ಆಲ್ರೆಡಿ ಸಾರಲ್ಲಿ ಹಾಕಿ ಆಯಿತು. ಸಾರು ಕುದೀತಾ ಇದೆ ನೋಡ್ಬೋದು ನೀವು. ಮತ್ತು ಅದೇ ಎಣ್ಣೆಗೆ ಒಂಚೂರು ಮೆಂತ್ಯ ಸ್ವಲ್ಪ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಇದು ಆ್ಯಡ್ ಆನ್ ಸ್ವಲ್ಪ ಟೇಸ್ಟ್ ಇದೆ ಅಷ್ಟೇ. ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಆಪ್ಷನಲ್ಲು. ಇದು ಹಾಕಿದ್ರೆ ಸ್ವಲ್ಪ ಇನ್ನೊಂಚೂರು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹಾಕ್ತಿದ್ದೀನಿ ಅಷ್ಟೇ. ಸೊ ಈಗ ಉಂಡೆ ಸಾರು ರೆಡಿ ಆಗಿದೆ. ಸೊ ಇಟ್ ಈಸ್ ರೆಡಿ ಟು ಸರ್ವ್.